2 ದಶಕಗಳ ಬಹುದಿನ ಕನಸು ನನಸು 25 ವರ್ಷಗಳ ಬಹುದಿನದ ಜನರ ಕನಸಾಗಿದ್ದು ರಸ್ತೆ ರೂಪದಲ್ಲಿ ನನಸು. ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ರಾಮನಹಳ್ಳಿಗೆ ಸಿಸಿ ರಸ್ತೆ ಅಭಿವೃದ್ಧಿಗೆ ಶಾಸಕರಿಗೆ ಧನ್ಯವಾದ ತಿಳಿಸಿದ ಗ್ರಾಮಸ್ಥರು, ಮಹಿಳೆಯರು ಮತ್ತು ಊರಿನ ಜನತೆ ಮತ್ತು ಮುಖಂಡರು. ನೆಲಮಂಗಲ ವಿಧಾನಸಭಾ ಕ್ಷೇತ್ರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಹಾಗೂ ಸೋಲೂರು ಹೋಬಳಿಯ ವ್ಯಾಪ್ತಿಗೆ ಬರುವ ರಾಮನಹಳ್ಳಿ ಗ್ರಾಮದ ನಾಗರಿಕರ 25 ವರ್ಷದ ಕನಸಾಗಿದ್ದ ಗ್ರಾಮದ ಕಡಲೆಮಠ ದೇವಾಲಯದಿಂದ ರಾಮನಹಳ್ಳಿಯವರೆಗಿನ ರಸ್ತೆ ಸುಸರ್ಜಿತವಾಗಿ ನಿರ್ಮಾಣವಾಗಿದೆ ಎಂದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿ ರಸ್ತೆ ನಿರ್ಮಾಣಕ್ಕೆ ಕಾರಣಕರ್ತರಾದ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸರಿಗೆ ಧನ್ಯವಾದ ತಿಳಿಸಿದ್ದಾರೆ. ಈ ಕುರಿತು ಒಂದು ಡಿಟೇಲ್ ವರದಿ ಇಲ್ಲಿದೆ. ಹೌದು, ಆ ಗ್ರಾಮ ರಾಮನಹಳ್ಳಿ ಸುಮಾರು 2 ದಶಕಗಳ ಕನಸು ಮುಖ್ಯ ರಸ್ತೆಯಾಗಿ ನನಸಾಗಿದೆ. 25 ವರ್ಷಗಳ ಬವಣೆ ನೀಗಿದ್ದಕ್ಕೆ ಧನ್ಯವಾದಗಳನ್ನು ಶಾಸಕರಿಗೆ ತಿಳಿಸಿದ್ದಾರೆ. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಅಭಿವೃದ್ಧಿಗೆ ಮೆಚ್ಚುಗೆಯ ಮಹಾಪುರ ವ್ಯಕ್ತವಾಗಿದೆ. ಹೌದು, ಸೋಲೂರು ಪಟ್ಟಣದ ಹೊರವಲಯದಲ್ಲಿರುವ ಕಡಲೆಮಠ ದೇವಾಲಯದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿರುವ ರಾಮನಹಳ್ಳಿಯವರೆಗೆ ರಸ್ತೆ ಸಂಪೂರ್ಣ ಹದಗೆಟ್ಟಿತ್ತು. ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ತಮ್ಮ ಅನುದಾನದಲ್ಲಿ ಹಾಗೂ ಚುನಾವಣೆ ಸಂದರ್ಭದಲ್ಲಿ ನೀಡಿದ್ದ ಭರವಸೆಯ ಹಿನ್ನೆಲೆಯಲ್ಲಿ ಗುಣಮಟ್ಟದ ಕಾಮಗಾರಿ ನಿರ್ಮಾಣವಾಗಿದೆ. ಗ್ರಾಮದವರ ಬಹುದಿನದ ಬೇಡಿಕೆ ಈಡಾಗಿದೆ. ನಂತರ ಗ್ರಾಮದ ಹಿರಿಯ ರುದ್ರಸ್ವಾಮಿ ಮಾಧ್ಯಮಗಳೊಂದಿಗೆ ಮಾತನಾಡಿ, ಕಳೆದ 20 ವರ್ಷಗಳಿಂದ ಮಾಜಿ ಶಾಸಕರುಗಳಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದೆವು. ಈ ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದರೂ ಸ್ಪಂದಿಸಿರಲಿಲ್ಲ. ಕೇವಲ ಗ್ರಾಮದವರು ಹಲವು ಬಾರಿ ರಸ್ತೆ ಬಗ್ಗೆ ತಿಳಿಸಿದ್ದಷ್ಟೇ ನಮ್ಮ ಪ್ರಯೋಜನ. ಮಾಜಿ ಶಾಸಕರೊಬ್ಬರು ಹೆಸರಿಗೆ ಮಾತ್ರ ಇಲ್ಲಿ 1 ಕಿಲೋಮೀಟರ್ ಅಷ್ಟೇ ಡಾಂಬರ್ ರಸ್ತೆ ಮಾಡಿದರು. ಅದು 2 ವರ್ಷದಲ್ಲಿ ಸಂಪೂರ್ಣ ಹದಗೆಟ್ಟಿತ್ತು. ಅಲ್ಲಿನಿಂದ ಇಲ್ಲಿಯವರೆಗೂ ಸುಮಾರು ಹಲವು ಬಾರಿ ಮನವಿಗೆ ಸ್ಪಂದಿಸಿರಲಿಲ್ಲ ಹಾಗೂ ರಸ್ತೆಯು ಸಂಪೂರ್ಣ ಹದಗೆಟ್ಟಿತ್ತು. ಗುಂಡಿಗಳಿಂದ ಹೈರಾಣಾಗಿದ್ದೆವು ಎಂದು ಹೇಳಿದರು. ಆದರೆ ಹಳ್ಳಿಗಳಿಗೆ ಉತ್ತಮ ಮಾರ್ಗ ಕಲ್ಪಿಸುವುದರ ಜೊತೆಗೆ ಉತ್ತಮವಾದಂತಹ ಅಭಿವೃದ್ಧಿಗೆ ಮುಂದಾಗಿರುವಂತಹ ಕಳೆದ 1 ವರ್ಷದಿಂದ ನೆಲಮಂಗಲ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಎನ್ ಶ್ರೀನಿವಾಸರಿಗೆ ರಸ್ತೆ ಹಾಗೂ ಸ್ತ್ರೀಶಕ್ತಿ ಭವನ ಇತರೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಮಾಹಿತಿ ತಿಳಿಸಿದ್ದವು. ಶಾಸಕರಾದ 1 ವರ್ಷದಲ್ಲಿ ಗುಣಮಟ್ಟದ ಸಿಸಿ ರಸ್ತೆ ನಿರ್ಮಾಣವಾಗಿರುವುದು ಸಂತಸ ತಂದಿದೆ. 25 ವರ್ಷಗಳ ಕಾಲ ಉಳಿಯುವಂತಹ ಸಿಸಿ ರಸ್ತೆ ಇದಾಗಿದ್ದು ಗುಣಮಟ್ಟದಿಂದ ಕೂಡಿದೆ. ಮಹಿಳೆಯರು ಕೂಡ ಸ್ಥಳೀಯ ಶಾಸಕರಿಗೆ ಧನ್ಯವಾದವನ್ನ ತಿಳಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲೂ ಇನ್ನೂ ಹಲವು ಬೇಡಿಕೆಗಳಿವೆ, ಅವನ್ನೆಲ್ಲ ಸಹ ಶಾಸಕರ ಗಮನಕ್ಕೆ ತರುತ್ತೇವೆ. ನಾವು ವ್ಯಕ್ತಿಗೆ ಮಾನ್ಯತೆ ನೀಡುತ್ತೇವೆ ಎಂದು ರುದ್ರಸ್ವಾಮಿ ಹೇಳಿದ್ದು ಹೀಗೆ. ಮೂರ್ಗೆ ರಸ್ತೆ ಆಗಬೇಕು ಅನ್ನೋ ಕನಸು ಸುಮಾರು 2 ದಶಕಗಳ ಕನಸು. ತುಂಬ ಅವ್ಯವಸ್ಥೆ ಇತ್ತು, ಅಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಹೆಣ್ಮಕ್ಳಾಗಲಿ, ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಾಗಲಿ ಇಲ್ಲಿ ಓಡಾಡೋಕ್ಕಾಗ್ತಾ ಇರಲಿಲ್ಲ. ಅದು ಬಂದಂಥ ಇಂದಿನ MLAಗಳಾಗಲಿ, ಕೇಂದ್ರದವರಾಗಲಿ, ಯಾರೇ ಆಗಲಿ ಬಂದಾಗಿಲ್ಲಿ ರಸ್ತೆಗಳನ್ನು ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಏನಾದರೂ ಒಂದು ಸಬೂಬನ್ನು ಹೇಳಿ ಅಲ್ಲಿಂದ ತಪ್ಪಿಸ್ಕೊಳ್ತಾಯಿದ್ರು. ಆದರೆ ಇವರು ಅಧಿಕಾರಕ್ಕೆ, ಶ್ರೀನಿವಾಸ್ ಅವರು ಅಧಿಕಾರಕ್ಕೆ ಬಂದಂಥ 1 ವರ್ಷದಲ್ಲಿ ನಮ್ಮೂರಿಗೆ ಉತ್ತಮವಾದಂಥ ರಸ್ತೆಯನ್ನು ಮಾಡಿದ್ದಾರೆ. ನಾವೆಲ್ಲರೂ ಸಹ ಇಲ್ಲಿ ಈ ವ್ಯಕ್ತಿಯನ್ನು ನಾವು ಪಕ್ಷಾತೀತವಾಗಿ ಬೆಂಬಲಿಸ್ತೀವಿ. ಮುಂದೆಯೂ ಸಹ ನಾವು ಇವರ ಕೆಲಸ ಕಾರ್ಯಗಳು ಮುಂದೆಯೂ ಸಹ ಹೀಗೆ ಮುಂದುವರಿಬೇಕು ಅಂತ ಹೇಳಿ ಆಸೆ ಪಡ್ತೀವಿ ಮತ್ತು ಧನ್ಯವಾದಗಳನ್ನು ತಿಳಿಸ್ತೀವಿ. ಆದರೆ ಇನ್ನೂ ಸಹ ಈ ಗ್ರಾಮಕ್ಕೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳಿದೆ. ಇಲ್ಲಿ ಪಕ್ಕದಲ್ಲೇ ರೈಲ್ವೆ ಸ್ಟೇಷನ್ ಇದೆ. ಆ ರೈಲ್ವೆ ಸ್ಟೇಷನ್ನಿಂದ ಬಂದು ನಮಗೆ ಗೊರೂರು ಲಿಂಕ್ ಆಗ್ತಕ್ಕಂಥ ಒಂದು ರಸ್ತೆ ಬೇಕಾಗಿದೆ, ಸುಸಜ್ಜಿತವಾದಂಥ ರಸ್ತೆ ಬೇಕಾಗಿದೆ. ಆ ರಸ್ತೆ ಬೇಕು. ಮತ್ತು ಇನ್ನೊಂದು ನಮ್ಮ ಶಾಸಕರಲ್ಲಿ ನಾನು ಮನವಿ ಮಾಡೋದೇನು ಅಂದರೆ, ಇಲ್ಲಿಂದ ಮಂಗಳೂರುವರೆಗೂ ಟ್ರೈನ್ ಹೋಗುತ್ತೆ, ಆದರೆ ಇಲ್ಲಿ ಯಾವುದೇ ನಿಲುಗಡೆ ಇಲ್ಲ. ಯಾವುದೋ ಟೈಮಿಂಗ್ಸಲ್ಲಿ ಹೋಗುತ್ತೆ ಬರುತ್ತೆ, ಸೌಲಭ್ಯ ಇದ್ದರೂ ನಮಗೆ ಅದರ ಒಂದು ಫಲ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ. ಆದ್ದರಿಂದ ಈ ಒಂದು ರೈಲ್ವೆ ಸ್ಟೇಷನ್ನಿಂದ ಇದಕ್ಕೆ ಗೊರೂರನ್ನು ಸಂಪರ್ಕಿಸ್ತಕ್ಕಂಥ ರಸ್ತೆ ಹಾಗೂ ರೈಲ್ವೇದೊಂದು, ಈ 2 ಕೆಲಸಗಳನ್ನು ನೀವು ಆದಷ್ಟು ಬೇಗ ಮಾಡಿಕೊಡ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ವ್ಯಕ್ತಿಗತವಾಗಿ ನಾವು ಯಾವತ್ತೂ ಸಹ ಶ್ರೀನಿವಾಸ್ ಅವರನ್ನು ಬೆಂಬಲಿಸ್ತಾ ಹೋಗ್ತೀವಿ. ಇದು ಏನಾಗುತ್ತೆ ಅಂದರೆ, ಭಾಳ ದಿವಸಗಳಿಂದ ನಾವು ಬಹಳ ಕಷ್ಟಪಟ್ಟಿದ್ದ ಸರ್. ಒಬ್ಬ ಹೆಣ್ಮಗಳು ಆಗಲಿ, ಗಂಡು ಮಕ್ಕಳಾಗಲಿ, ಸ್ಕೂಲ್ಗೆ ಹೋಗೋರಾಗಲಿ ಭಾಳ ಕಷ್ಟ ಆಗ್ತಾಯಿತ್ತು. ಇಲ್ಲಿದೆಯಲ್ಲ, ಈ ಗೊರೂರು ರಸ್ತೆಯೂ ಸಹ ಅರ್ಧ ಆಗಿದೆ. ಇಲ್ಲಿ ರಾಮನಹಳ್ಳಿಯಿಂದ ಗೊರೂರುವರೆಗೂ ರಸ್ತೆ ಆಗಬೇಕಾಗಿದೆ. ಆ ರಸ್ತೆಯೂ ಸಹ ಬೇಗ ಮುಗಿಸ್ಕೊಡ್ಬೇಕು ಅಂತ ಹೇಳಿ ನಾನು ಶಾಸಕರಲ್ಲಿ ವಿನಂತಿಯನ್ನು ಮಾಡ್ತೀವಿ. ರಸ್ತೆಯನ್ನು ಮಾಡಲಿಕ್ಕೆ ಶ್ರಮಿಸಿದಂತಹ ಏನು ನಮ್ಮ ಸ್ಥಳೀಯ ಮುಖಂಡರು, ನಮ್ಮ ವೀರಶೈವ ಮುಖಂಡರಿರ್ಬೋದು ಅಥವಾ ಬಾಬಣ್ಣ ಅಂತ ಹೇಳಿ, ಅವರು ಖುದ್ದು ಇಲ್ಲಿ ನಿಂತು
ಅವರೇ ಎಲ್ಲ ಕಾರ್ಯವನ್ನು ಪರಿಶೀಲಿಸಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿಸ್ಕೊಟ್ಟಿದ್ದಾರೆ. ಅವರಿಗೂ ಸಹ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. MLA ಸಾಹೇಬ್ರಿಗೂ ಸಹ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೂ ಆಗಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಮನವಿ, ಇದು ಯಾವುದೋ ರಸ್ತೆ ಒಂದು, ಶ್ರೀಶಕ್ತಿ ಭವನ ಒಂದು, ಇವೆಲ್ಲವೂ ಸಹ ಕೆಲಸಗಳು ಆಗಬೇಕಾಗಿದೆ. ಅದು ಮುಂದಿನ ದಿನಗಳಲ್ಲಿ ಈ ಕೆಲಸಗಳನ್ನು ಮಾಡಿಕೊಡ್ತಾರೆ, ಜನರ ವಿಶ್ವಾಸವನ್ನು ಉಳಿಸ್ಕೊಳ್ತಾರೆ ಅನ್ನೋ ನಂಬಿಕೆ ಇದೆ. ಗ್ರಾಮಸ್ಥ ಮಹಾಂತೇಶ್ ಮಾತನಾಡಿ, ಈ ರಸ್ತೆಯ ಮಾರ್ಗದಲ್ಲಿ ಹಲವು ಗ್ರಾಮಗಳಿವೆ. ಹಾಲಿನ ಡೈರಿ ಹಾಗೂ ಸೋಲಿನ ಆಸ್ಪತ್ರೆಗಳಿಗೆ ತೆರಳುವ ಸಂಪರ್ಕವಿದೆ. ಸ್ಥಳೀಯ ಸಮುದಾಯದ ಮುಖಂಡ ತಟ್ಟೆಕೆರೆ ನಾಗರುದ್ರ ಶರ್ಮಾ ಬಾಬು, ಗಂಗರಂಗಯ್ಯ ಹಾಗೂ ರಂಗಸ್ವಾಮಿರವರ ಸಹಕಾರದಿಂದ ಈ ಸಿಸಿ ರಸ್ತೆ ಜನರ ಜೀವನಾಡಿಯಂತಾಗಿದೆ. ಮುಂದಿನ ತಿಂಗಳಲ್ಲಿ ಸ್ತ್ರೀಶಕ್ತಿ ಭವನ ಮತ್ತು ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ಜನಸ್ನೇಹಿ ಆಡಳಿತಕ್ಕೆ ಶಾಸಕರು ಮುಂದಾಗಿರುವುದು ನಾಗರಿಕರಲ್ಲಿ ಸಂತಸ ಮೂಡಿದೆ. 50 ಮನೆಗಳು, 300 ಜನಸಂಖ್ಯೆ ಇರುವ ಗ್ರಾಮದಲ್ಲಿ ಸಂಪೂರ್ಣ ಗುಂಡಿಮಯವಾಗಿದ್ದ ರಸ್ತೆ ಇದೀಗ ಶಾಸಕರ ಸಹಕಾರದಿಂದ ಕಾಂಕ್ರೀಟೀಕರಣವಾಗಿ ಉತ್ತಮವಾಗಿದೆ ಎಂದು ಮಹಾಂತೇಶ್ ಹೇಳಿದ್ದು ಹೀಗೆ. ಇವಾಗ ನಮಗೆ MLA ಶ್ರೀನಿವಾಸ್ ಅವರು ಕಾಂಕ್ರೀಟ್ ರೋಡ್ ಮಾಡಿಕೊಟ್ಟವ್ರೆ. ನಮಗೆ ಬಸ್ಸಿನ ಸೌಕರ್ಯಗಳು ಮೊದಲು ಬರ್ತಿರ್ಲಿಲ್ಲ ರೀ. ಸ್ಕೂಲ್ ಹುಡುಗರಿಗೆ ಭಾಳ ತೊಂದರೆ ಆಗಿತ್ತು. ನಾವು ಹೈನುಗಾರಿಕೆರು, ಹಳ್ಳಿ ರೈತರುಗಳು ನಮ್ಗೆ ಹಾಲು ಹಾಕೋಕ್ಕೂ ಭಾರಿ ತೊಂದರೆ ಆಗಿತ್ತು ರೀ. ಈಗ ನಮಗೆ ರೋಡ್ ಆದಮೇಲೆ ಖುಷಿ ಪಡ್ತಾ ಇದೀವಿ ನಾವು, ನಮ್ಮ ಊರಿನ ಗ್ರಾಮಸ್ಥರುಗಳಿಗೆಲ್ಲ ಅವರಿಗೆ ಧನ್ಯವಾದಗಳು. ಎಷ್ಟು ಮನೆ ಗ್ರಾಮ? ನಮ್ಮ ಊರು 30 ಮನೆ ಗ್ರಾಮಗಳು, 30 ಮನೆ ಗ್ರಾಮ ಐತ್ರಿ. ಒಂದು ಜನಸಂಖ್ಯೆ ಎಷ್ಟಿದೆ ಸುಮಾರು? ಜನಸಂಖ್ಯೆ 120 ಜನ ಅವ್ರಿ. ಓಕೆ ಓಕೆ. ಏನ್ ಅನ್ಸುತ್ತೆ ಮೊದ್ಲಿಗೆ ರಸ್ತೆ? ಮೊದ್ಲು ಹೋಗಕ್ಕೆ ಆಗ್ತಿರ್ಲಿಲ್ರಿ. ಈಗ ಪರವಾಗಿಲ್ಲ, ಕಾಂಕ್ರೀಟ್ ರೋಡ್ ಆದ್ಮೇಲೆ ಚೆನ್ನಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಂದ ಎಲ್ಲಿವರೆಗೂ ಆಗಿದೆ ರೋಡ್ ಇವಾಗ? ಸೋಲೂರಿಂದ ನಮ್ಮ ಬಸವಣ್ಣನ ದೇವಸ್ಥಾನ ತನಕ ಆಗಿದೆ. ಅಂದ್ರೆ ಏನಂದ್ರೆ ಹಲವಾರು ಶಾಸಕರುಗಳು ಬಂದು ಹೋಗ್ತಾ ಇದ್ದಾರೆ. ಯಾರು ಕೂಡ ಗಮನ ಹಾಕಿರ್ಲಿಲ್ವಾ? ಇಲ್ಲ ಏನ್ ಕತೆ ಇದು, ನೀವೇನು ತಿಳಿಸಿರ್ಲಿಲ್ವಾ ಅವ್ರಿಗೆ? ತಿಳಿಸಿದ್ದ ಸರ್ ನಾವು, ಅವರು ಗಮನಕ್ಕೆ ತಗೊಂಡಿರ್ಲಿಲ್ರಿ. ಹಳೆ ಶಾಸಕರುಗಳು ಏನಾದ್ರು ನಿಮ್ಮೂರಿಗೆ ಭೇಟಿ ಕೊಟ್ಟಿದ್ರ ಮುಂಚೆ? ಕೊಟ್ಟಿದ್ರಿ, ಸುಮ್ಮನೆ ಆಗದಾಗದೆ ಅಂತ ಹೊರಟೋಗ್ಬಿಡವ್ರಿ, ಉಡಾಪೆ ಮಾತಾಡಿ ಹೊರಟೋಗ್ಬಿಡವ್ರಿ. ಇವಾಗ ಈ ಶಾಸಕರೇನು ಎಲೆಕ್ಷನ್ ಗಿಂತ ಮುಂಚೆ ಮಾತು ಕೊಟ್ಟಿದ್ರ? ಮಾತು ಕೊಟ್ಟಿದ್ರು ಸರ್, ಮತ್ತಿನ ಪ್ರಕಾರ ಮಾಡ್ಕೊಟ್ಟಿದ್ದಾರೆ ಸರ್. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಶಾಸಕ? ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಸರ್. ಇನ್ನು ಏನಾದ್ರು ಕೆಲಸ ಇದೆಯಾ ನಿಮ್ಮ? ಐತ್ ಸರ್, ನಮಗೆ ಇನ್ನು ಐತ್ರಿ. ಸ್ತ್ರೀಶಕ್ತಿ ಭವನ ಅದನ್ನು ಅಮೌಂಟ್ ಇದು ಮಾಡ್ಯವ್ರಿ, ಅದನ್ನು ಕಟ್ಟಿಸ್ಕೊಡ್ತೀನಿ ಅಂತ ಹೇಳವ್ರಿ. ನಮಗೆ ಅವ್ರಿಗೆ ಕೃತಜ್ಞತೆನೇ ಅರ್ಪಿಸ್ತೀವಿ ಸರ್. ಅದು ಕೂಡ ಆಗುತ್ತೆ ಅನ್ನೋ ಭರವಸೆ ಇದೆ? ಐತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಹಾಂತೇಶ್. ಇದೇ ಸಂದರ್ಭದಲ್ಲಿ ಗೋವುಗಳಿಗೆ ಸೊಪ್ಪು ತರುವ ಗೊಲ್ಲರಹಟ್ಟಿ ಗ್ರಾಮದ ಲೋಕೇಶ್, ಸ್ತ್ರೀಶಕ್ತಿ ಮಹಿಳೆಯಾದಂತಹ ಜ್ಯೋತಿಲಕ್ಷ್ಮಿ ಹಾಗೂ ಸ್ಥಳೀಯ ಗ್ರಾಮದ ರಂಗಸ್ವಾಮಿ ತಾವು ಆಸ್ಪತ್ರೆಗೆ ತೆರಳಲು ಅನುಭವಿಸುತ್ತಿದ್ದಂತಹ ಸಂಕಷ್ಟಗಳನ್ನು 3 ಜನರು ಸಹ ಗೋವಿಗೆ ಸೊಪ್ಪು ತರುವಂತಹ ಗೊಲ್ಲರಹಟ್ಟಿ ಲೋಕೇಶ್ ಮತ್ತು ಸ್ತ್ರೀಶಕ್ತಿ ಮಹಿಳೆ ಲಕ್ಷ್ಮಿ ಹಾಗೂ ರಂಗಸ್ವಾಮಿ ಈ ಒಂದು ರಸ್ತೆಯ ಅಭಿವೃದ್ಧಿ ಬಗ್ಗೆ ತಿಳಿಸಿದ್ದು ಹೀಗಿದೆ. ಹೆಂಗಿತ್ತು, ಈಗ ಹೆಂಗಿದೆ? ಈಗ ಚೆನ್ನಾಗಿದೆ. ಮೊದ್ಲು ಚೆನ್ನಾಗಿಲ್ಲ, ಬರೀ ಹಳ್ಳ ಗುಂಡಿ ಎಲ್ಲ ಗಾಡಿಗಳು ಹೋಗಕ್ಕಾತಿರ್ಲಿಲ್ಲ, ಏನು ಮಾಡಕ್ಕಾತಿರ್ಲಿಲ್ಲ. ಈಗ ಗಾಡಿ ರೋಡ್ ನೀಟಾಗೈತೆ, ಈಗ ಕ್ಲೀನ್ ಆಗಿ ಹೋಗ್ಬೋದು. ಮೊದ್ಲು ಹೋಗಕ್ಕಾತಿರ್ಲಿಲ್ಲ. ಈ ಸೊಪ್ಪು ತಾಂಬರ್ತಾ ಮೇಕೆಗೆ, ಹಸು ಮರಿಗಳಿಗೆ ಮೊದ್ಲು ತಾಂಬರ್ಬೇಕಾದ್ರೆ ಏನ್ ಅನ್ಸೋದು? ಎಲ್ಲ ಹಳ್ಳ ಗುಂಡಿಗೆ ಎಲ್ಲ ಗಾಡಿ ಓಡ್ಸಕ್ಕಾತಿರ್ಲಿಲ್ಲ. ಈಗ ರೋಡ್ ಚೆನ್ನಾಗಿ ನೀಟಾಗಿದೆ. ರೋಟಿನ ಜೊತೆ ತಾಂಬರ್ತಾ ಇದೀರಾ? ರೋಡಿ ತಗೊಂಬರ್ತಾ ಇದೀವಿ. ಇಲ್ಲಿನ ಶಾಸಕರು ಇದನ್ನ ಮಾಡಿಸ್ಕೊಟ್ಟಿದ್ದಾರೆ ರಸ್ತೆ, ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಧನ್ಯವಾದಗಳು. ಶಾಸಕರಿಗೆ ಏನೋ ಖುಷಿ ಆಗುತ್ತೆ, ಒಟ್ಟಿನಲ್ಲಿ ಖುಷಿ ಆಗುತ್ತೆ ರಸ್ತೆಗಳಿಗೆ ಮಾಡ್ಕೊಟ್ಟಿರೋದಕ್ಕೆ. ಓಟ್ ಹಾಕಿದ್ಗೂ ಸಾರ್ಥಕ ಅಂತ ಹೇಳ್ತಾ ಓಟ್ ಹಾಕಿದ್ಗೂ ಸಾರ್ಥಕ ಆಯ್ತು. ನಿಮ್ಮ ಹೆಸರು? ಲೋಕೇಶ್. ಯಾವ ಊರು? ಗೊಲ್ಲರಹಟ್ಟಿ. ಮೊದಲೆಲ್ಲ ಗುಂಡಿ ಜಲ್ಲಿಕಲ್ಲೆಲ್ಲ ಎದ್ದು ನಿಂತಿದ್ದು, ಗಾಡಿ ಓಡಿಸಕ್ಕಾಗ್ತಾ ಇರಲಿಲ್ಲ. ಪರವಾಗಿಲ್ಲ, ಈಗ ಗಾಡಿ ಮೇಲೆ ಬರ್ಬೇಕಾದ್ರೆ ಈಸಿಯಾಗಿ ಬರ್ಬೋದಾ? ಇನ್ನು ಏನ್ ಹೇಳ್ತೀರಾ ಈ ರೋಡ್ ಬಗ್ಗೆ? ಅಂದ್ರೆ ಮೊದಲು ಎಷ್ಟು ಗುಂಡಿಗಳು, ಸಿಕ್ಕಾಪಟ್ಟೆ ಗುಂಡಿ ಆಗದೆ, ಗುಂಡಿ ಉಳಿತು, ಗಾಡಿನೇ ಓಡಿಸಕ್ಕಾಗ್ತಿರಲಿಲ್ಲ. ಈಗ ಹಂಗ 3 ಜನ ಕುಂಡ್ರಿಸ್ಕೊಂಡಾದ್ರೂ ಹೋಗಿ ಒಂದು ಹಾಸ್ಪಿಟ್ಲಿಗೆ ಹೋಗಿ ಬರ್ಬೋದು. ನಾವು ಇಲ್ಲೇ ಸೋಲೂರ್ ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಯಾರು ಇದನ್ನ ರೋಡ್ ಮಾಡಿಸಿದ್ದು ಅದೇನಾದ್ರು ಗೊತ್ತಾ ಇವ್ರೆ? ಇಲ್ಲ, ಗೊತ್ತಿಲ್ಲ. ಆಮೇಲೆ ಇದು ಆಂಬುಲೆನ್ಸ್ ಏನು ಬರ್ತಾನೆ ಇರಲಿಲ್ಲ ಈ ಕಡೆಗೆ. ಏನಾದ್ರು ಇವಾಗ ಏನೇ ಸಮಸ್ಯೆ ಆದ್ರೂ ಅನುಕೂಲ ಆಗುತ್ತೆ. ಶ್ರೀನಿವಾಸ್ ಮೂರ್ತಿ ಅಂತ ಶ್ರೀನಿವಾಸ್ ಅಂತ ಬಂದ್ಮೇಲೆ ಈ ತರ ಎಲ್ಲ ಆಯ್ತು. ರಸ್ತೆ ಆಗಿದ್ರೆ ಖುಷಿ ಆಗುತ್ತೆ. ಹಾಗಾದ್ರೆ ಖುಷಿ ಆಗುತ್ತೆ. 3 ಜನ ಹೋಗ್ತೀರಾ ಹಾಗಾದ್ರೆ? ಹೋಗ್ತಾ ಇದೀವಿ, ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ಅಂತಲೇ ಹೋಗ್ತಾ ಇದೀವಿ. ನಿಮ್ಮ ಹೆಸರು? ರಂಗಸ್ವಾಮಿ ಅಂತ. ಯಾವರು? ಇಲ್ಲೇ ಬೊಮ್ಮನಹಳ್ಳಿ. ರಾಮನಲ್ಲಿ ಇಲ್ಲಿ ನಾನು 25 ವರ್ಷ ಆಯಿತು ಬಂದು, ರೋಡೇ ಇರಲಿಲ್ಲ. ಈಗ ಶ್ರೀನಿವಾಸ್ ಅವರು
ರೋಡ್ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಅವರಿಗೆ. ನಾವು ಹಾಲಾಕಕ್ಕೂ ತುಂಬ ತೊಂದರೆ ಆಗ್ತಿತ್ತು, ಸ್ಕೂಲ್ ವ್ಯಾನ್ಗಳು ಬರ್ತಿರಲಿಲ್ಲ ಮಕ್ಳಿಗೋಸ್ಕರ, ಅದೆಲ್ಲ ಅನುಕೂಲ ಮಾಡಿಕೊಟ್ಟಿರೋ ಶ್ರೀನಿವಾಸ್ ಅವ್ರಿಗೆ ಧನ್ಯವಾದಗಳು. ಮೇಡಮ್ ಊರಿಗೆ ಇಲ್ಲ ಸರ್, ಆಂಬುಲೆನ್ಸ್ ಎಲ್ಲ ನಾವೇ ಓಡಾಡಕ್ ತೊಂದರೆ ಆಗ್ತಿತ್ತು, ಆಂಬುಲೆನ್ಸ್ ಎಲ್ಲಿ ಬರುತ್ತೆ, ತುಂಬಾ ಗುದ್ರ ನೀರಿನ ತುಂಬಾ ನೀರು ನಿಂತ್ಕೊಂತಿತ್ತು ರೋಡಲ್ಲಿ. ಈಗ ಚೆನ್ನಾಗಿ ಮಾಡಿದ್ದಾರೆ ರೋಡು. ಇನ್ನು 25 ವರ್ಷನೇ ಆಗ್ಲಿ 30 ವರ್ಷ ಆಗ್ಲಿ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ರೋಡು. ತುಂಬಾ ಧನ್ಯವಾದಗಳು ಶ್ರೀನಿವಾಸ್ ಮೂರ್ತಿ ಅವರಿಗೆ. ಅಲ್ಲ, ಈ ಸಿಸಿ ರೋಡ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಗುಣಮಟ್ಟವಾಗಿದೆ, ಉತ್ತಮವಾಗಿದೆ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಾಂಕ್ರೀಟ್ ರೋಡೇ ಮಾಡಿದ್ದಾರೆ. 1 ಕಿಲೋಮೀಟರ್ ಸೋಲೂರಿಗೆ ನಾವು ಹಾಲಾಕಕ್ಕೆ ಆಗ್ಲಿ ಸ್ಕೂಲ್ಗೆ ಆಗ್ಲಿ ಎಲ್ಲಾ ಕಡೆಯಿಂದ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಶಾಸಕರು ಬೇಕನ್ನೋದು ನಿಮ್ಮ ಬೇಕು ಅಭಿಪ್ರಾಯ? ಸರ್, ಶ್ರೀನಿವಾಸ್ ಮೂರ್ತಿ ಅವರು ಎಲ್ಲ ಬೇಕು. ಶ್ರೀನಿವಾಸ್ ಅವರು. ಹೌದು, ಶ್ರೀನಿವಾಸ್ ಅವರು ಮಾಡಿಕೊಟ್ಟಿದ್ದಾರೆ. ಆಮೇಲೆ ಶ್ರೀಶಕ್ತಿ ಭವನ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ನಮಗೆ ತುಂಬಾ ಖುಷಿಯಾಗಿದೆ. ಮುಂದೆ ಈ ದಿನಗಳಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಿಮ್ಮ ಹೆಸರು? ಜ್ಯೋತಿ ಲಕ್ಷ್ಮಿ ಅಂತ ಸರ್. ಈ ಸಂದರ್ಭದಲ್ಲಿ ಗ್ರಾಮದವರಾದಂತಹ ಗಿರೀಶ್ ಕುಮಾರ್, ವೀರರಾಜು, ಬೊಮ್ಮನಹಳ್ಳಿ ರಂಗಸ್ವಾಮಿ, ಮಹಿಳೆಯರಾದ ಲಕ್ಷ್ಮೀದೇವಿ ಸೇರಿದಂತೆ 10 ಮಹಿಳೆಯರು ರಾಮನಹಳ್ಳಿ ಗ್ರಾಮದಲ್ಲಿ ಸೇರಿದ್ದರು. ಇನ್ನು ರಾಮನಹಳ್ಳಿ ಗ್ರಾಮದ ದೇವಾಲಯಕ್ಕೆ ಹಾಗೂ ಇನ್ನಿತರ ಈ ಒಂದು ರಸ್ತೆಯಿಂದ ಹಲವಾರು ಅಭಿವೃದ್ಧಿಯಾಗಿದೆ ಹಾಗೂ ಆಂಬುಲೆನ್ಸ್ ಕೂಡ ಈ ಹಿಂದೆ ಬರಲು ಆಗುತ್ತಿರಲಿಲ್ಲ. ಈಗ ಎಲ್ಲರೂ ಸಹ ಆಸ್ಪತ್ರೆ ಸೌಲಭ್ಯವನ್ನು ಪಡೆಯುತ್ತಿದ್ದೇವೆ ಎಂದು ರಂಗಸ್ವಾಮಿ ತಿಳಿಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಮಹಿಳೆಯರು ಮತ್ತು ಗ್ರಾಮದವರು, ಸ್ಥಳೀಯರು ಹಾಗೂ ದಿನನಿತ್ಯ ರಸ್ತೆಯನ್ನು ಉಪಯೋಗಿಸುವ ಅಕ್ಕಪಕ್ಕದ ಗ್ರಾಮಗಳಾದಂತಹ ಬೊಮ್ಮನಹಳ್ಳಿ, ಗೊರೂರು, ತಿಮ್ಮಸಂದ್ರ ಇನ್ನಿತರ ಗ್ರಾಮಗಳ ಜನತೆ ಕೂಡ ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಈ ರಸ್ತೆಯ ದೃಶ್ಯಾವಳಿಗಳು ಹೀಗಿದೆ. ಸ್ಪೆಷಲ್ ರಿಪೋರ್ಟ್ಗಾಗಿ ವಿಡಿಯೋ ಜರ್ನಲಿಸ್ಟ್ ಶ್ರೀಧರ್ ಜೊತೆ KK ರಾಮ್, ಕದಂಬ ಖಡ್ಗ ನ್ಯೂಸ್, ಸೋಲೂರು.